ನೀವು? ಏನ್ ಅನ್ಕೊಂಡಿದ್ದೀರಾ ನೀವು? ಹೌದಾ? ನೀವು ಎಲ್ಲ ಹಿಡಿದು ಹೋಗ್ತಿದ್ರಲ್ಲ. ನಾವು ಕರೆಕ್ಟ್ ಮಾತಾಡ್ತಾ ಇದ್ವಿ ಸಾರ್ವಜನಿಕರ ಮೇಲೆ. ಎಲ್ಲ ನೀನ್ ಯೂನಿಫಾರ್ಮ್ ಯಾರು ನೀನು? ಇದೇನೆ ನಿಮ್ಮ ಅಹಂಕಾರಗಳು, ನಿಮ್ ದುರ್ವರ್ತನೆಗಳು. ನಿಮ್ ಮನೇಲಿ ಇಟ್ಬಿಟ್ಟು ಬನ್ನಿ, ಬಂಧುಗಳೇ. ನೀವು ನೋಡ್ತಾ ಇದ್ದೀರಾ ಇವನ್ನ ಬಿಟ್ಬಿಟ್ಟು ಬನ್ನಿ. ನೀವು ಮಾಡ್ತಾ ಇರುವಂತದ್ದು ಇಲ್ಲಿ ಸರ್ವೇಸು ಮಾತಾಡಬಾರ್ದು ನೀವು. ಇದು ಈಗ ಮಾತಾಡಿದ್ರೆ ನಮ್ಮ ಮಾಡ್ತೀರಾ? ಹೌದಾ? ಎಲ್ಲರ ಹತ್ರ ಹಿಂಗೆನಾ? ಹೌದಾ? ಖಂಡಿತವಾಗ್ಲು ಒಳ್ಳೆ ಹುಡುಗಿ ನಮ್ಮ. ಆದ್ರೆ ಈ ದುರಂಕಾರಗಳು ಬೇಡ. ಪೊಲೀಸರು ನೋಡ್ತಾ ಇದ್ದೀರಾ? ಏನಮ್ಮ ನಿನ್ನ ಹೆಸರು? ನಿಮ್ಮ ಹೆಸರೇನಮ್ಮ? ರೌಡಿಗಳ ತರ ಸುತ್ತಬೇಡಿ ಅಂತ ಹೇಳಿದ್ದು. ರೌಡಿಸಂ ತರ ಸುತ್ತಬೇಡಿ ಅಂತ ಹೇಳಿದ್ದು ತಪ್ಪು. ನಿಮ್ದಿದಾಗ ಗೌರವಿಸಿ ಅವ್ರನ್ನ ಇದು ಮಾಡಿ ಗುಂಪು ಕಟ್ಕೊಂಡು ಏನ್ ಎದುರಿಸ್ತೀರಾ ನೀವು? ಗೊತ್ತಾಗಲ್ವಾ? ಈ ಕಾರ್ಗೆಲ್ಲ ಇದಾದದ್ದು ನಿಮ್ ತಪ್ಪು ತಾನೆ. ನಿಮ್ ತಪ್ಪು ಮಾಡ್ಬಿಟ್ಟು ನೀವೇ ಅವಾಜಿಗಳಾಗ್ತೀರಾ. ಆ ಬಂಧುಗಳೇನು ಇವ್ರು ಯಾರು ಪೊಲೀಸರು ಇನ್ನೂ ಬಂದಿಲ್ಲ ಅಲ್ವಾ? ಬರ್ರಿ. ಈ ವರ್ತನೆಗಳಿಗೆ ನೀವು ಇಲ್ಲಿ ಬೇಡ ಅಂತ ಹೇಳ್ತಾ ಇರುವಂತದ್ದು. ಇಂಥ ವರ್ತನೆಗಳು ನಿಮಗೆ ಟ್ರೈನಿಂಗ್ ಆಗ್ಬೇಕು. ಸಾರ್ವಜನಿಕರ ಹತ್ರ ಹೆಂಗ್ ನಡ್ಕೊಳ್ಬೇಕು, ಹೆಂಗ್ ಮಾತಾಡಿಸ್ಬೇಕು ಅನ್ನುವಂಥದ್ದು ಟ್ರೈನಿಂಗ್ ಆಗ್ಬೇಕು. ಟ್ರೈನಿಂಗ್ ಆಗಿದ್ಯಾ? ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಮ್ಮನಿಂದ. ಪೊಲೀಸ್ ವೆರಿಫಿಕೇಶನ್ ಆಗ್ಬೇಕು, ಟ್ರೈನಿಂಗ್ ಆಗ್ಬೇಕು, ಯೂನಿಫಾರ್ಮ್ ಆಗ್ಬೇಕು. ಇದೆ ಇದನ್ನೇ ನಾವು ಹಾಕಲ್ಲ. ಎಲ್ಲರ ಮೇಲೂ ಇದೇ ಮಾಡ್ತಾರೆ. ನಿಮ್ಮ ಭದ್ರಕಾಳಿ ಅವತಾರನ ನಿಮ್ಮ ಕುಟುಂಬದಲ್ಲಿ ಇಟ್ಕೊಳ್ಳಮ್ಮ. ನೀವ್ ಹಾಕ್ಬೇಕ್ರಿ. ರೂಲ್ಸ್ ಇದೆ ರೀ. ನಮ್ಗೆ ನೀವು ಟೋಲಲ್ಲಿ ಕೆಲಸ ಮಾಡ್ತಾ ಇರೋರು ಯಾರೋ, ಹೊರಗಡೆ ಅವ್ರು ಯಾರೋ ಗೊತ್ತಿಲ್ಲ. ಹಾಕೋಬೇಕು. ಹೊಸ ಕಂಪ್ನಿ ಮೊದಲನೇ ದಿನಾನೇ ಅವೆಲ್ಲ ಮಾಡ್ಬೇಕು. ಅವನು ಗೊತ್ತಾಯ್ತಾ? ನೋಡಿ, ಈ ವರ್ತನೆಗಳ ಮೇಲೆ ಇವತ್ತಿನ ದಿನ ನಾವು ಇವ್ರ ಮೇಲೆ ನಾವು ದೂರು ದಾಖಲು ಮಾಡ್ತಾ ಇದೀವಿ. ಇವರ ದೂರ ಪ್ರತಿದಿನನೂ ಹಿಂಗೆ ಮಾಡ್ತಾರೆ. ನಾವು ಈಗ ಒಂದು ಕಾರ್ಗೆ ಈ ಅಮ್ಮ ಪಾಸೇ ಆಗಿಲ್ಲ, ಕಾರ್ ಮೇಲೆ ಇದ್ದಿತ್ತು. ಅವ್ರು ಕೇಳಕ್ ಬಂದ್ರೆ ಎಲ್ಲರೂ ಸುತ್ಕೊಂಡ್ರು. ನಾನು ರೌಡಿಗಳ ತರ ಬಿಹೇವ್ ಮಾಡಬೇಡಿ, ಯಾರಾದ್ರೂ ಒಬ್ರು ಹೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಈ ಅಮ್ಮ ಏನೋ ರೌಡಿಗಳು ಅಂದ್ಬಿಟ್ರಂತೆ. ಪೊಲೀಸ್ ವೆರಿಫಿಕೇಶನ್ ಆಗಿದೆ ನಮ್ಮನಿಂದ. ನಮ್ಮ ಹತ್ರನ ಈ ತರ ಮಾತಾಡ್ತೀರಾ? ಸಾರ್ವಜನಿಕರ ಹತ್ರ ದಿನ ಸಾಯಂಕಾಲದವರೆಗೂ ಹೆಂಗ್ ಕೆಲಸ ಮಾಡ್ತೀರಾ ನೀವು? ನಿಮಗೆ ಕೊಡ್ತಾ ಇರುವಂತದ್ದು ಸಾರ್ವಜನಿಕರು ಇಲ್ಲಿ ಟೋಲ್ ಪಾವತಿ ಮಾಡ್ತಾರಲ್ಲ, ಆ ಹಣದಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಇರೋದು ಅಂತ ಹೇಳಿದ್ರೆ ನೀವು ಅವರನ್ನ ಗೌರವಿಸಬೇಕು. ಅವರದೇ ತಪ್ಪಿದ್ರು ನಿಮ್ಮದೇ ತಪ್ಪಿದ್ರು ಕೂಡ ನೀವು ಸೌಜನ್ಯದಿಂದ ಮಾತಾಡಿಸ್ಬೇಕು. ಅದನ್ನೇ ನಾವು ಕೇಳ್ತಾ ಇರುವಂತದ್ದು. ಇಲ್ಲಿ ಹಿಂದಿಯವ್ರು ಬಂದು ಕುಂತ್ಕೊಂಡ್ರೆ ದಬ್ಬಾಳಿಕೆ ನಡೆಸ್ತಾರೆ ಅಂತ ನಿಮ್ಮನ್ನು ಕುಂದ್ರಿಸ್ಕೊಂಡ್ರೆ ನೀವು ಅವ್ರಿಗಿಂತ ದಬ್ಬಾಳಿಕೆ. ಇಲ್ಲ, ನಾನು ಈ ಅಮ್ಮನ ಮೇಲೆ ಇವತ್ತು ಮಾಡಿಸ್ತೇನೆ. FIR ಮಾಡ್ಸೋರ್ಗು ಬಿಡಲ್ಲ, ಮಾಡ್ಸಲ್ಲ. ಬೇಡ ರೀ, ಅಪರಾಧ ಹಿನ್ನೆಲೆಯವ್ರು ಬೇಡ. ಒಂದು ಕೇಸನ್ನು ಕೂಡ ಆಗಿದ್ರೆ ಇಲ್ಲಿ ಕೆಲ್ಸಕ್ಕೆ ತಗೊಳ್ಬಾರ್ದು. ನಾನು ಪೊಲೀಸ್ ವೆರಿಫಿಕೇಶನ್ಗೆ ಹಾಕ್ತೀನಿ. ಪೊಲೀಸರು ಬಂದಿದ್ದಾರಾ? ಆಯ್ತು, ಬಂದು ಇಲ್ಲೆಲ್ಲಾರ್ದು ಕೂಡ ನಾನು ಕೇಳ್ತೇನೆ. ಪೊಲೀಸ್ ವೆರಿಫಿಕೇಶನ್ ಹೇಳ್ತಾ ಇದ್ದೇನೆ. ನಿಮಗೆ ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ. ಸರ್ಕಾರದ ಪ್ರಕಾರ ನಿಮಗೆ ವೇತನ ಇಲ್ಲ. ಆ ವೇತನದ ಬಗ್ಗೆನೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ದುರಾಂಕಾರಿ ತರ ಮಾತಾಡ್ತೀರಾ ನೀವು? ನಾವು ಹೋರಾಟಗಾರರು, ನಾವು ಸಾರ್ವಜನಿಕರ ಬಗ್ಗೆ ಪ್ರಶ್ನೆ ಮಾಡಕ್ ಬಂದಾಗ ನಮಗೆ ನೀವು ಈ ತರ ಮಾತಾಡ್ತೀರಾ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ವಾಗ್ವಾದಕ್ಕೆ ನಿಂತ್ಕೊಬಿಡಿ. ಇದನ್ನ ಹೇಳ್ ಕಳ್ಸಿರೋದು. ಯಾರಾದ್ರಾಗ್ಲಿ ಏನ್ ಹೋಗ್ರಿ, ಹುಲಿ ತರ ಬಿದ್ದು ಬಿಡ್ರಿ, ಎದ್ರಕೊಂಡು ಓಡಾಗ್ಬಿಡ್ಲಿ. ಆಮೇಲೆ ಇಷ್ಟ ಬಂದಂಗೆ ಕೇಸ್ಗಳು ಹಾಕೋಬಹುದು ಅಂತನ. ಇಲ್ಲಾರಿ ಇನ್ಚಾರ್ಜ್ ಈ ಹುಡುಗಿ ಹೆಸರೇನು? ಯಾವ್ರಪ್ಪ?
ಸೋಮನಹಳ್ಳಿ ಅವರ ಏನ್ ಹೆಸರು ಇವ್ರದ್ದು? ಸೌಮ್ಯ ಅಂತನಾ? ಸರಿ, ಬನ್ನಿ ಇವ್ರು ಕಂಪ್ಲೇಂಟ್ ಮಾಡ್ಬಿಟ್ಟು ಬರೋಣ, ಬರಲಿ ಸ್ಟೇಷನ್ಗೆ. ನಿಮ್ಮನ್ನೆಲ್ಲ ಇಲ್ಲಿ ಬಿಟ್ಟು ನಾವು ನಿಮ್ಮ ಕೈಲಿ ಉಗಿಸ್ಕೊಳ್ಬೇಕು. ಇಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡಬೇಕು. ನಮ್ಮ ಮಕ್ಕಳು ಇಲ್ಲಿ ಬಡವ್ರ ಮಕ್ಕಳು ಇಲ್ಲಿ ಭೂಮಿ ಇಲ್ಲಿ ಓಡಾಡ್ದವ್ರಂಥವ್ರು ಅವ್ರ ಮಕ್ಕಳುಗಳು ಇಲ್ಲಿ ಇರಬೇಕು ಅಂತ ಹೇಳಿದ್ರೆ ಇವರನ್ನ ಎತ್ತ ಕಟ್ಟಿರುವಂಥದ್ದು ಇದಕ್ಕೆ. ಲೋಕಲ್ ಅವ್ರ ಮೇಲೆ ಲೋಕಲ್ ಇರ್ರಿ, ನೀವು ಎದ್ದಾಡ್ರಿ. ಅವ್ರು ನಿಮ್ಮ ಮೇಲೆ ಏನು ಇದು ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೊಂಡ್ರೆ ಊರಲ್ಲಿ ಅವ್ರಿಗೆ ಅರ್ಧ ಊರು ತಿರುಗಿ ಬೀಳ್ತಾರೆ. ಈ ರೀತಿ ನಮ್ಮೂರ್ನ ನಮ್ಮ ಬ್ರಿಟಿಷವ್ರು ಹೆಂಗೆ ನಮ್ಮೂರ್ನ ಸೈನ್ಯ ತರಲಿಲ್ಲ ಬ್ರಿಟಿಷರು. ಇಲ್ಲಿ ನಮ್ಮೂರೇ ಸಿಗ್ತಾರೆ ಅಂತ ಗೊತ್ತು, ಎತ್ತಿ ಕಟ್ಬೋದು ಅಂತ ಗೊತ್ತು, ಅದಕ್ಕೆ ಅವರು ಸೈನ್ಯ ತಗೊಬರ್ಲಿಲ್ಲ. ಇಲ್ಲಿ ಅಷ್ಟು ವರ್ಷ ಭೂಮಿ ಆಳಿದ್ರು. ಇವ್ರನ್ನು ಕೂಡ ಹಿಂಗೆ ನಮ್ಮ ಮಕ್ಕಳನ್ನ ಇಲ್ಲಿ ಬಿಡ್ತಾರೆ. ನೀವು ಹೇಳ್ರಿ, ಎಗರಾಡ್ಲಿ, ಜಗಳ ಕಾಯ್ರಿ, ಹೊಡಿಯಕ್ ಹೋಗ್ರಿ. ನೀವು ಲೋಕಲ್ ಅವರು, ನಿಮಗೆ ಏನಾದ್ರು ಇದು ಮಾಡಿದ್ರೆ ಇಲ್ಲಿ ಲೀಡರ್ಗಳಿದ್ದಾರೆ, ಅವ್ರನ್ನೂ ಬಿಟ್ಕೊಡಕ್ಕಾಗಲ್ಲ, ನಿಮ್ಮನ್ನು ಬಿಟ್ಕೊಡಕ್ಕಾಗಲ್ಲ, ಮಾತಾಡ್ತಾರೆ ಅಂತ. ಈ ಇವಾಗ ಒಂದು ಕಾರ್ಗೆ ಸಡನ್ ಆಗಿ ಬಿಟ್ರು. ಅವ್ರು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರ್ ತಗೊಂಡಿದ್ದಾರೆ, ಡ್ಯಾಮೇಜ್ ಆಗಿರುತ್ತೆ. ಅವ್ರು ಹೇಳಿದ್ರೆ ಎಲ್ಲರೂ ಸುತ್ಕೊಳ್ತಾ ಇದ್ದಾರೆ. ನಾನು ಹೇಳಿದೆ ರೌಡಿಗಳ ತರ ಸುತ್ಕೋಬಾರ್ದು, ಯಾರಾದ್ರೂ ಒಬ್ರು ಇಬ್ರು ಹೋಗಿ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಏನು ಇವ್ರ ಅಪ್ಪನ ಮನೆ ಆಸ್ತಿನ ಇದು ಟೋಲ್ಗಳು? NHA ಅಧಿಕಾರಿಗಳೇ, ಬೇಜವಾಬ್ದಾರಿ ಅಧಿಕಾರಿಗಳೇ, ನಿಮ್ಗೆ ನಾಚಿಕೆ ಆಗ್ಬೇಕು. ಇಂಥ ವರ್ತನೆಗಳಿಗೆಲ್ಲ ನೀವು ಕಾರಣ.